ಸೊ ತುಂಬ ಸೀರಿಯಸ್ ಇತ್ತು ಹಾಗಾದ್ರೆ ನಿಮ್ಮ ಚೈಲ್ಡ್ಹುಡ್ಡು ಆಗಿದ್ರೆ? ಚೈಲ್ಡ್ಹುಡ್ ಭಾರಿ ಕಷ್ಟದಲ್ಲೇ ಇದ್ದೆವು. ಬೆಳಿಗ್ಗೆ ನಾವು ಸ್ಕೂಲಿಗೆ ಹೋದರೂ ಹೋಗಿ ಬಂದು ಮನೆಯ ಅಕ್ಕಪಕ್ಕದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ, ಎಲ್ಲವನ್ನು ಮಾಡ್ತಾಯಿದ್ದೆವು. ನಾನು ಸಣ್ಣ ಪ್ರಾಯದಲ್ಲಿ ಒಂದು ರೀತಿಯಲ್ಲಿ ನಮ್ಮ ತಾಯಿಗೆ ಸಹಕಾರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಎಲ್ಲಿವರೆಗೆ ಅಂತ ಹೇಳಿದರೆ SLCಗೆ ಹೋಗುವಂಥ ಸಂದರ್ಭ, ಸುಳ್ಯ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ಅಲ್ಲಿಯೇ ಒಂದು ಟೈಲರ್ನ ಮನೆಯಲ್ಲಿ ನಾನು ಊಟಕ್ಕಿದ್ದು ಇದು ಮಾಡ್ತಾಯಿದ್ದೆ. ವಾರಕ್ಕೊಮ್ಮೆ ಮನೆಗೆ ಬರ್ತಾಯಿದ್ದೆ. ₹1 ಕೊಡ್ತಿದ್ದರು ನನಗೆ ಮನೆಯಿಂದ. 45 ಪೈಸೆ ಹೋಗಲಿಕ್ಕೆ, 45 ಪೈಸೆ ಬರಲಿಕ್ಕೆ, 10 ಪೈಸೆ ನನಗೆ ಉಳಿತಾಯ ಆಗ್ತಿತ್ತು ವಾರದಲ್ಲಿ. ಅದರಲ್ಲಿ ನಾನು ಮನೆಗೆ ಬರುವಾಗ ಅಲ್ಲಿ ಆಗ ಬೆಲ್ಲದ ಉಂಡೆಯಾಗಿ ಅಕ್ರೋಟು ಅಂತ ಸಿಗ್ತಿತ್ತು. ಅದನ್ನು ಖರೀದಿ ಮಾಡಿ ತಿಂದುಕೊಂಡು ಸಂತೋಷ ಪಡ್ತಿದ್ದೆ, ಮನೆಗೆ ಹಿಡ್ಕೊಂಡು ಬರ್ತಿದ್ದೆ. ಆ ರೀತಿ ಕಷ್ಟದ ಒಂದು ವಾರದಲ್ಲಿ ₹1 ಸುಧಾರ್ತಿದ್ದೆ. 10 ಪೈಸದ ವ್ಯಾಲ್ಯೂ ನೋಡಿ. ಆಗ 10 ಪೈಸೆಗೆ ಅಷ್ಟು ವ್ಯಾಲ್ಯೂ ಇತ್ತು. ನಮ್ಮ ಸ್ಕೂಲಿನಿಂದ ಪೈಚಾರು ಅಂತ ಹೇಳುವಂಥ ಒಂದು ಜಾಗಕ್ಕೆ, ಅದು ಸುಮಾರು 1.5 ಕಿಲೋಮೀಟ್ರು ಅಷ್ಟು ನಾವು ಬಂದರೆ ಅಲ್ಲಿಂದ 45 ಪೈಸೆ ಬದಲು 30 ಪೈಸೆ ಬಸ್ಸಿಗೆ. ನಾವು 1 ಗಂಟೆಗೆ ಸ್ಕೂಲ್ ಬಿಡೋದು, 1.5 ಗಂಟೆಗೆ ಬಸ್ಸು. ನಾನು ಅಲ್ಲಿಂದ ಓಡಿಕೊಂಡು ಪೈಚಾರಿಗೆ ಬರೋದು 1.5 ಕಿಲೋಮೀಟ್ರು, ಅಲ್ಲಿಂದ ಬಸ್ ಹತ್ತೋದು. ಆಗ ನನಗೆ 15 ಪೈಸೆ ಉಳಿಯೋದು. ಆಗ 25 ಪೈಸೆ ನನಗೆ ವಾರದಲ್ಲಿ ಖರ್ಚಿಗೆ ಸಿಕ್ಕುವಂಥದ್ದು ಆಗ್ತಿತ್ತು. ಇದೆಲ್ಲ ಸಾಧಾರಣ ಆಗೆಲ್ಲ ಬಡತನ ಎಲ್ಲ ಕಡೆಗಳಲ್ಲಿತ್ತು. ನಾನಂತೂ ವಿಶೇಷವಾದಂಥ ಆ ರೀತಿಯ ವಾತಾವರಣದಲ್ಲಿ ಬೆಳೆದವ.